ಅಮ್ಮ ಏನಮ್ಮ ಮಾಡಿರೋದು? ಏನು ಮಾಡಿಲ್ಲ. ಹೇಳು 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 ಬೇಗ ಹೇಳು. ಬಾದುಷಾ ಅಂತ ಏನೋ ಕೊಟ್ಟವಳೆ, ಗೊತ್ತಿಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ಬೇರೆ ₹2 ಇರೋದು. ಏನಾದರೂ ಆದರೆ ಇವಳೇ ಜವಾಬ್ದಾರಿ. ಮಾಡಿ ಬಾದುಷಾ ಮಾಡಿದ್ಲು. ಬಾದುಷಾ ಮಾಡ್ಬಿಟ್ಟು ಅದಕ್ಕೆ ಮತ್ತೆ ಬೇರೆ ಏನೋ ಮಾಡಿದ್ಲು, ಅದಕ್ಕೆ ಹೆಸರು ಗೊತ್ತಿಲ್ಲ, ನೀವೇ ಹೆಸರಿಡಿ ಅಂತ ಹೇಳ್ತಾ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಏನು ಅಂತ ಗೊತ್ತಿಲ್ಲ, ಸಡನ್ನಾಗಿ ಬಾದುಷಾ ಮಾಡೋಣ ಬಾ ಅಂತ ಕರೆದ್ಲು. ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ. ಏನಮ್ಮ ಏನು ಸ್ಪೆಷಲ್ಲು? ಇದ್ದಕ್ಕಿದ್ದಾಗ ಒಂದು ಬಾದುಷಾ ಮಾಡೋಣ ಅಂತಿದ್ಯಾ? ಹಾಂ ಸುಮ್ಮನೆನಾ ಸಡನ್ನಾಗಿ? ಇವಾಗ ನಾನು ಮಾಡಿ ನಿನಗೆ ಕೊಟ್ರೆ ನನ್ನ ಮಗ ದೊಡ್ಡವನಾದಾಗ ಮಾಡ್ಕೊಡ್ಬೋದು. ಟ್ರಯಲ್ ಫಸ್ಟ್ ನಿನ್ ಮೇಲೆ ಪ್ರಯೋಗ. ಎಷ್ಟು ಕಪ್ ಹಾಕ್ಬೇಕಮ್ಮ ಸಕ್ಕರೆ? 2 ಕಪ್ ಸಕ್ಕರೆ, 1 ಕಪ್ ನೀರು ಹಾಕ್ಬೇಕಾ? ಏನಮ್ಮದು? ಏಲಕ್ಕಿ ಪೌಡರ್. ಇದು ಫುಲ್ ಕರಗಬೇಕಲ್ಲ? ಮೊಸರು 1 ಕಪ್ಪು. ಬಾದುಷಾಗೆ ಮೊಸರು ಹಾಕ್ತಾರಾ? ಚೂರ ಐತೆ. ಹಾಂ, 1 ಕಪ್ ಆಗುತ್ತೆ. ಮೊಸರು 1.5 ಕಪ್ ಹಾಕಿ. ಏನಕ್ಕೆ ಇವತ್ತು ನಿಮಗೆ ಸ್ಪೆಷಲ್ ಆಗಿ ಬಾದುಷಾ ಮಾಡಬೇಕು ಅಂತ ಅನಿಸ್ತು? ಏನಕ್ಕೆ? ಬೇಜಾರಾದ್ರೆ ನಾನು ತಲೆ ತಾನೇ ಯಾವಾಗಲೂ ತಿಂತೀಯಾ? ಹಾಂ, ಇವತ್ತು ಬೇಡ ಅನಿಸ್ತು. ಯಾಕೆ? ಏನಕ್ಕೆ ಇವತ್ತು ರಜಾ ನನಗೆ? ಹಾಂ, ಏನಕ್ಕೆ ರಜಾ ಕೊಟ್ಟಿಯಾ? ಓ, ಅದಕ್ಕೆ ನಿಂಗೆ ತಲೆನೋವು ಬಂದರೆ ನಾನು ಫ್ರೀ ಆಗಿರ್ತೀನಿ ಅಂತ ಆಯಿತು. ಚಿ ಇಲ್ಲಪ್ಪ. ಏನು ಹಾಕ್ತಿದ್ಯಾ? ಅಡಿಗೆ ಸೋಡಾ. ಹಾಂ, ಅಡಿಗೆ ಸೋಡಾ ಒಂಚೂರು. ಅರ್ಧ ಚಮಚ. ಹಾಂ, ಇದು ಬೇಕಿಂಗ್ ಪೌಡರ್. ಬೇಕಿಂಗ್ ಪೌಡರ್ ಹಾಕ್ತಾರಾ ಬಾದುಷಾಗೆ? ಓಕೆ. ಸಾಲ್ಟ್. ಉಪ್ಪು ಹಾಕ್ಬೇಕಾ? ಏನಕ್ಕೆ? ಚೂರೆ. ಅದೇ ಹಾಕು, ಕಲ್ಲುಪ್ಪೆ ಕರಗುತ್ತೆ. ಇಲ್ಲ, ಅದನ್ನ ನೀರಲ್ಲಿ ಕರಗಿಸ್ಬಿಟ್ಟು ಹಾಕಷ್ಟು. ಅಂಗಡಿ ನೋಡಿ ಹೆಂಗಿದೆ ನಮ್ಮ ಫ್ರಿಜ್ ಅಂಗಡಿ. ಏನೇ ನೋಡಿಲ್ಲ ಬಿಡು. ಉಪ್ಪು ಹಾಕ್ದಾ? ಜಾಸ್ತಿ ಸ್ವೀಟ್ ಆಗಿರುತ್ತಲ್ಲ. ಒಂದು ಕಡೆ ಪಾಕ ಆಗ್ತಾ ಇದೆ, ಸಕ್ಕರೆ ಪಾಕ. ಮಿಕ್ಸಿಂಗ್. ಅವೆರಡು ಹಾಕ್ದಾಗ ಇಲ್ಲಿ ನೋಡಿ ಹೆಂಗ್ ಬರುತ್ತೆ, ಹುಳಿ ಬಂದಿರೋ ಥರ ಮೊಸರು. ಏನು ಹಾಕ್ದಾಗ? ಅದೇ ಬೇಕಿಂಗ್ ಪೌಡರ್ ಮತ್ತೆ ನಾರ್ಮಲ್ ಸೋಡಾ ಹಾಕ್ದಾಗ ಹುಳಿ ಬಂದಿರುತ್ತೆ ಮೊಸರು. ಟಿವಿ ನೋಡ್ತಾವನ, ಅದಕ್ಕೆ ಸೈಲೆಂಟ್ ಆಗೋಣ. ಇಲ್ಲ ಅಂದ್ರೆ ಅವನ್ನ ಕಂಟ್ರೋಲ್ ಮಾಡೋದು ಹಿಂಗಾಗುತ್ತೆ. ಕಪ್ಪು ಮೈದಾ ಹಿಟ್ಟು 2 ಕಪ್ಪಾ? ಹಾಕು. ಇದೇನ ರವೆನಾ ಮಿಕ್ಸಿಲಿ ಹಾಕಿಯಾ? ಚಿರೋಟಿ ರವೆ ಇಲ್ಲಲ್ಲ, ಅದಕ್ಕೆ ನಾರ್ಮಲ್ ರವೆನ ಚಿರೋಟಿ ರವೆ ಮಾಡಿದ್ದೀನಿ. ಉಳಿಸ್ತಾಯ ಮಾಡ್ತಿದ್ದೀನಿ. ಹೌದು. ಇದು ಆಫ್ ಮಾಡ್ಲಾ? ಪಾನ್. ಸಕ್ಕರೆ ಪಾಕ. ಏನು ಮಾಡ್ಬೇಕಮ್ಮ? ಚೆನ್ನಾಗಿ ಕಲಿಸ್ಬೇಕು. ನೀರು ಹಾಕ್ಬಾರ್ದಾ? ಫಸ್ಟ್ ಇದನ್ನು ಕ್ಲೀನಾಗಿ ಕಲಿಸ್ಕೊಂಡು ಆಮೇಲೆ ಚೂರಿ ನೀರು ಹಾಕ್ಬೇಕು. ನಂಗೆ ನಿಜ ಯಾಕೋ ಡೌಟ್ ಬರ್ತೈತಮ್ಮ, ಇದ್ದಕ್ಕಿದ್ದಂಗೆ ಬಾದುಷಾ ಅಂತಿದೆಯಲ್ಲ. ನಿಜ ಹೇಳಮ್ಮ, ಏನು ಪ್ಲಾನ್ ಮಾಡಿದ್ಯಮ್ಮ? ಏನಕ್ಕೆ ಸ್ಕೆಚ್ ಹಾಕಿದ್ಯಮ್ಮ? ಏನು ಸ್ಕೆಚ್ ಹಾಕಿಲ್ಲ. ಹಾಂ,
ಮತ್ತೇನು ಸಡನ್ನಾಗಿ ಬಾದುಷಾ ಎಲ್ಲೋ ಮಿಸ್ ಹೊಡಿತು. 5 ರೂಪಾಯಿ ಕೊಟ್ಟರೆ ಒಂದು ಬಾದುಷಾ ಸಿಗುತ್ತೆ. ಅದಕ್ಕೆ ಇಷ್ಟು ಕಷ್ಟಪಟ್ಟು ಏನೇನೋ ಮಾಡಿ ಅಂತೀಯಲ್ಲ, ಅಂಗಡಿಲಿ ಮಾಡಿರೋದು ಕ್ಲೀನ್ ಇರಲ್ಲ, ಹೈಜಿನಿಕ್ ಇರಲ್ಲ, ಮನೇಲಿ ಮಾಡಿಕೊಟ್ರೆ ನಿಮ್ಗೆ ಈ ಥರ ಕೊಬ್ಬು ಅಂತ. ಅದೇ ತಾನೇ ಅನ್ಕೋತ್ಯ. ಈಗ ಸ್ಪೆಷಲ್ ಆಗಿದೆ, ಏನೇನೋ ಆಗ್ತಿದೆಯಾ? ತುಪ್ಪ ಹಾಕಿ ಕಲಿಸ್ತಿದ್ಯಲ್ಲ? ತುಪ್ಪ 4 ಸ್ಪೂನ್. 4 ಸ್ಪೂನಾ? ಗಿರಿ ಇಷ್ಟು ದೊಡ್ಡ ವಿಡಿಯೋ ಆಗುತ್ತೆ ಇದು. ಕಲ್ಸಿದ್ಮೇಲೆ ತೋರಿಸ್ತೀನಿ ಹೆಂಗಿದೆ ಅಂತ ನೋಡಿ. ಆಮೇಲೆ ಹಚ್ತಾಮು. ಎಷ್ಟೊತ್ತು ನೆನೆಬೇಕು? ಸ್ವಲ್ಪ ಹೊತ್ತಾ? ಏನು ಇವತ್ತು ಮಾತಾಡ್ತಾನೆ ಇಲ್ಲ? ಎಲ್ಲರೂ ನೋಡಿದವರೆಲ್ಲ ಸೈಲೆಂಟ್ ಹುಡುಗಿ ಅಂತ ಅನ್ಕೋಬೇಕು ಅಂತನಾ? ಹಾಂ ಏನೇ? ಹಾಂ ನಾನೇ ಹೋಗ್ಬಿಡ್ದೆ? ಹೊಡ್ದೆ ಸುಮ್ಮನೆ ಹೇಳ್ಬೇಡ ವೀಡಿಯೋಲಿ. ಯಪ್ಪ ಏನೂ ಕೇಳಲ್ಲ ಬಿಡು, ನೀನು ಇಷ್ಟ, ನೀ ಹೆಂಗಾರು ಸುಮ್ಮನೆ ನನ್ನ ಮೇಲೆ ಅಪವಾದ ಆಗ್ತಿದೆ ಹೊಡೆದೆ ಅಂತ. ಮತ್ತೇನಿಲ್ಲ, ಕೇಸ್ ಗೀಸ್ ಹಾಕ್ಬಿಟ್ರೆ ಬುಕ್ ಆಗ್ಬಿಡ್ತೀನಿ ಅಷ್ಟೇ. ಹೊಡೆದಿಲ್ಲ ಅಂತ ಹೇಳೋ. ಮೌನವ್ರತ, ನಿನ್ಗೆ ಆಗದೇ ಇರೋ ಕೆಲಸ ಮಾಡ್ತಿದ್ಯಾ? ಟ್ರೈ ಮಾಡೋಣ. ಮೌನವ್ರತ ಎಲ್ಲಿ ತಿರುಗಿ ಕಡೆ ಒಂದ್ಸರಿ. ನಿನ್ನ ಕೈಲಿ ಆಗದಿರೋದೆಲ್ಲ ಮಾಡ್ಬೇಡ ನೀನು, ಆಯ್ತಾ? ನಾನು ಉಂಡೆ ಮಾಡಲ್ಲ, ನೀನೇ ಮಾಡು. ಮತ್ತೆ ಚೆನ್ನಾಗಿ ಬಂದಿಲ್ಲ ಅಂದರೆ ನಿನ್ನನೇ ಆಯಿತು ಅಂತೀಯ. ಯಾಕೆ ಬೇಕು ಸುಮ್ಮನೆ? ನಾನು ಫಸ್ಟ್ ಟೈಮ್ ತಾನೇ ಮಾಡ್ತಾ ಇದ್ದೀನಿ. ಯಾಕೆ ಬೇಕು? ನಿಂದೇ ಇರಲಿ, ಫುಲ್ ಕೈವಾಡ ಫುಲ್ ನಿಂದೇ ಇರಲಿ. ಹಾಂ ಓಲ್ ಮಾಡ್ಬೇಡ, ಜಸ್ಟ್ ಅದು ಇದು ಮಾಡಷ್ಟೇ. ಅದಕ್ಕೆ ಹೇಳಿದ್ ಬಾ ನೀನು ಮಾಡು. ನೋಡು ನೋಡು, ಮಾಡಕ್ಕೆ ಡೈಲಾಗ್ಕೆಲ್ಲ ಬರ್ತಾವಂತಾನೆ ಬಾ ಅಂತ ಕಲ್ತಿದ್ದು. ಮಲಗಿಸ್ತಾವನ್ನ ಮಲಗ್ದ ಇಲ್ಲಾಂದ್ರೆ ಮನೀಶ್ ಕೈಯ ಕಾಯ್ತಿರ್ತಿಯಲ್ಲ ನನ್ನ ಮಗನ ಮಲಗ್ಸಕ್ಕೆ. ಅವ್ನು ಮಲಗಿದ್ರೆ ಸೈಲೆಂಟ್ ಆಗಿರೋದು ಮನೆ, ಇಲ್ಲಾಂದ್ರೆ ಹೆಂಗೆ? ನನ್ನ ಮಗ ನೋಡ್ತಾನ ಅಮ್ಮ ಯಾಕೆ ಅಮ್ಮ ಏನೋ ಇದು ಒಂದೊಂದು ಸೈಜಲ್ಲಿ ಐತೆ. ಇವೆರಡು ನನ್ನ ಸೈಜು, ಇವೆರಡು ನಿನ್ನ ಸೈಜು, ನೆಕ್ಸ್ಟ್ ನಿನ್ನ ಮಗನ ಸೈಜ್ ಮಾಡ್ತೀನಿ. ಹೌದು, ನಮ್ಮ ಮನೇಲಿ ಹೆಂಗಿದೀವೋ ಹಂಗೆ ಮಾಡ್ತಾವ. ತಿನ್ನೋದು ಬಾಯಲ್ಲೇ ತಾನೆ ಪಾಪ. ಹಂಗಂತ ಹೌದು, ನೋಡ್ತಾ ಅಂಗಡಿಯಲ್ಲಿ ಹೋಗಿ ತಗೊಳಕ್ಕೆ ನೋಡ್ತೀಯ ನೀನು ಸೈಜ್ ಹೆಂಗೆ? ಅಂಗಡಿಯಲ್ಲೆಲ್ಲ ನೀಟಾಗಿರುತ್ತೆ. ಹೌದು, ಇದು ಮನೆ ಅಂಗಡಿ ಥರ ಅಲ್ಲ. ಅಬ್ಬಾ, ಮತ್ತೆ ಅಂದ್ರು ಅಂತ್ಯ ಮಾಡಿಕೊಡ್ತಿರೋದು ಹೆಚ್ಚು, ತಿನ್ನಂಗಿದ್ರೆ ತಿನ್ನಿಲ್ಲ ಬಿಟ್ಟು ಅಂತ ಅಲ್ಲ ಅನ್ನಲ್ವಾ? ನಾ ಹೇಳಿಲ್ಲ, ನನ್ನ ಮಗನಿಗೋಸ್ಕರ ಮಾಡಿದ್ದು. ಹಂಗೆ ಕೊನೆಗೂ ಏನೇನೋ ಮಾಡಿ ಡಿಸೈನಾಗಿ ಏನೋ ಮಾಡೋಳೆ, ಗೊತ್ತಿಲ್ಲ, ಎಣ್ಣೆ ಕಾಯಕ್ಕಿಟ್ಟವಳೆ. ಹಾಂ, ನೋಡ ಹೆಂಗೆ ಬರುತ್ತೆ ಅಂತ. ಹಾಂ ಅಲ್ಲಮ್ಮ, ಮಾಡ್ಬಾರ್ದು ಪಾಪ. ಏನು ಮಾಡಿದೆ ನಾನು? ಹಾಂ ಏನು ಮಾಡಿದೆ? ಹೆಂಗಿದ್ರು ಮತ್ತೆ ಬಿಸಿ ಮಾಡ್ಬೇಕು ಅದನ್ನು. ನೀನು ಎಷ್ಟು ಚೆನ್ನಾಗಿ ಬಚಾವಾಗ್ತೀಯಲ್ಲ. ಅಂತೂ ಇಂತೂ ಏನೋ ಮಾಡ್ತಾವಳೆ. ಏನಮ್ಮ? ಹಾಂ ತಿಂದ್ಬಿಟ್ಟು ಆಮೇಲೆ ಹೇಳ್ಪಪ್ಪ. ನಾನು ಹೇಳಲಿಲ್ಲ, ಟ್ರಯಲ್ಲು ನಿಮ್ಮ ಮೇಲೆ ಟ್ರಯಲ್ ಮಾಡ್ತಿರೋದು. ನೆಕ್ಸ್ಟ್ ನನ್ನ ಮಗನಿಗೆ ಪ್ರಯೋಗ. ಮೊದಲೇ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ 2 ರೂಪಾಯಿ ಇದೆ. ಇವಳು ನೋಡಿದ್ರೆ ನನ್ನ ಮೇಲೆ ಪ್ರಯೋಗ ಮಾಡ್ತಿದ್ದಾಳೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಅಪ್ಪ ದೇವರೇ, ನೀನೇ ಕಾಪಾಡ್ಬೇಕಪ್ಪ. ನೀನೇನು ಹಾಸ್ಪಿಟ್ಲಿಗೆಲ್ಲ ಕಳಿಸಲ್ಲ ಬಿಡು. ಮನೆ ಮದ್ದಿದೆ, ಮನೆ ಮದ್ದು. ಮನೆ ಅಂತೂ ಇಂತೂ ಏನೋ ಸ್ಪೆಷಲ್ಲಾಗಿ ಫಸ್ಟ್ ಟೈಮು ಮಾಡ್ತಾವಳೆ. ನಾನ್ ವೆಜ್ ಮಾಡ್ತಾಳೆ ಯಾವಾಗಲೂ. ವೆಜ್ಜು ಸ್ವೀಟು ನನ್ನ ಕೈಯಲ್ಲೇ ಮಾಡ್ಸೋದು ನಾರ್ಮಲಾಗಿ. ಅದೇ ಹಬ್ಬ ಗಿಬ್ಬ ಬಂದಾಗ ಹೋಳಿಗೆಗಳಿಗೆ ಮಾಡ್ತಿರ್ತಾಳೆ. ನೀವು ಅಂದ್ಕೊಂಡಿರಾಗ ಇವ್ಳು ಸೈಲೆಂಟ್ ಅಲ್ಲ. ನೀವು ಅಂದ್ಕೊಂಡಿರ್ಬೋದು ಏನು ಅವಳು ಏನು ಮಾತಾಡ್ತಿಲ್ಲ, ಇವ್ನು ಮಾತ್ರ ಒಟ ಅಂತವನೆ ಅಂತ. ಬಟ್ ಅವಳು ಫುಲ್ ಕಾಂಟ್ರಾಸ್ಟು. ವಿಡಿಯೋ ಆಫ್ ಆಗಿದ ತಕ್ಷಣ ಬಾಯಲ್ಲಿರೋ ಮೈಕು ಹೊರಗಡೆ ಬರುತ್ತೆ. 3500 ವ್ಯಾಟ್ ಸ್ಪೀಕರ್ ಥರ ನಮ್ಮ ಮನೇಲಿ ಅವಳು. ನಾನು ಸೈಲೆಂಟ್ ಆಗ್ತೀನಿ. ವಿಡಿಯೋ ಬಂದಾಗ ನಾನು ಮಾತಾಡ್ತೀನಿ, ಅವಳು ಸೈಲೆಂಟ್ ಆಗ್ತಾಳೆ. ಏನಮ್ಮ ಹೇಳೋ, ನಿಜ ಹೇಳೋ, ಒಪ್ಕೋ, ನಿಜ ಒಪ್ಕೋ, ನಾಟಕ ಆಡ್ಬೇಡ ನೀನು.
ಎಲ್ಲರೂ ನೋಡಿದವರೆಲ್ಲ ಇವನೇನು ಇಷ್ಟು ಒಟ ಅಂತಾನೆ ಹುಡುಗಿ ನೋಡಿ ಸೈಲೆಂಟ್ ಆಗೈತೆ ಅನ್ಕೋತಾರೆ. ನಿಜ ಅದು ಹಾ ನಿಜ. ಯಾರು ನಮ್ಮ ಮನೇಲಿ ಗಲಾಟೆ? ನಿಂದೆ. ಏಯ್ ನಿಜ ಹೇಳು. ನಂದೆ. ಹಾ ಮತ್ತೆ ಇನ್ನೊಬ್ಬ? ನನ್ನ ಮಗ. ಹಾ ಇಬ್ರು ತಾಯಿಗೆ ತಕ್ಕ ಮಗ ಅವನು ಮಲಗಿಯಾನ, ಅದಕ್ಕೆ ನಮ್ಮ ಮನೆ ಸೈಲೆಂಟ್ ಆಗೈತೆ. ತಿಂದು ಚೆನ್ನಾಗಿದ್ರೆ ನಾಳೆ ವಿಡಿಯೋ ಮಾಡ್ತಾರೆ. ಅಂದ್ರೆ ನಾಳೆ ವಿಡಿಯೋ ಅಂದ್ರೆ ನೆಕ್ಸ್ಟ್ ವಿಡಿಯೋ. ಹಾ ಇಲ್ಲ ಅಂದ್ರೆ ವಿಡಿಯೋ ಬಂದಿಲ್ಲ ಅಂದ್ರೆ ಅಲ್ಲಿ ಹಾಸ್ಪಿಟಲ್ ಪಾಲಾಗಿ ಛೀ 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 ಛೀ. ಇಷ್ಟೊತ್ತಿಗೆ ನೀವು ಹೇಳ್ತಿದ್ರಲ್ಲ ನನ್ನ ಅಡಿಗೆಗೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಇವತ್ತು ತಿಂದು ನಾಳೆ ಏನಾದ್ರು ಚೆನ್ನಾಗಿದ್ರೆ ವಿಡಿಯೋ ಬರುತ್ತೆ. ಇನ್ನೊಂದು ವಿಡಿಯೋ ಯಾವುದು? ಯಾವ್ದಾದ್ರು ವಿಡಿಯೋ ಬರುತ್ತೆ, ಇಲ್ಲಾಂದ್ರೆ ಇವ್ರದ್ದು ವಿಡಿಯೋ ಬರ್ತಿಲ್ಲ ಅಂದ್ರೆ ಏನೋ ಮಿಸ್ ಹೊಡ್ದೈತೆ. ಅದು ರವೆ ರವೆ ಕಾಣಿಸ್ತೈತೆ, ಬಟ್ ನೋಡ ಹೆಂಗಿದೆ ಅಂತ. ಪಾಪ ಫಸ್ಟ್ ಟೈಮ್ ಮಾಡೋಳೆ. ಕೊನೆಗೂ ನನ್ನ ಕೈಲೇ ಮಾಡಿಸ್ತಾವಳೆ ಅಂತೂ ಇಂತೂ. ಬಾದುಷಾ ಅಂತ ಹೇಳಿ ಲಾಸ್ಟ್ಗೆ ಪೂರಿ ಮಾಡ್ತಾವಳೆ. ಏನೋ ಮಿಸ್ ಮಾಡೋಳೆ, ಗೊತ್ತಿಲ್ಲ ಏನ್ ಮಾಡೋಳೆ ಅಂತ. ಇದನ್ನು ಅದಕ್ಕೆ ಹಾಕ್ಬಿಡ್ಲ ಪಾನಕಕ್ಕೆ? ಏನೇನೋ ಮಾಡಿ ಏನೋ ಮಾಡ್ತೀಯ ನೀನು. ನೆನಿಲಿ ಬಿಡು, ನಾಳೆ ಮಾಡೋಣ, ಏನಾಗಲ್ಲ. ಪಾನಕ ಏನ್ ಮಾಡಿದ್ರೆ ಆಯ್ತು. ಮತ್ತೆ ಏನಂತೀಯ? ತಿನ್ಬಿಡ್ರಿ. ಇಲ್ಲ 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 ಇಲ್ಲ, ನಾಳೆ ಟ್ರೈ ಮಾಡಕ್ ಇರ್ಬೇಕಲ್ಲ ನಾವು. ಅಮ್ಮ ಏನಮ್ಮ ಅಪ್ಲೋಡ್ ಮಾಡ್ಬಾರ್ದ ವಿಡಿಯೋ? ತಿರುಗಿ ಕಡೆ ಏನ್ ಮಾಡಕ್ ಹೋಗಿ ಏನ್ ಮಾಡಿ ಅಮ್ಮ? ಬಾದುಷಾ ಓಕೆ ಚೆನ್ನಾಗೇ ಬಂದಿದೆ, ಬಟ್ ಅವಳು ಏನೋ ಹೊಸದಾಗಿ ಏನೋ ಟ್ರೈ ಮಾಡಿ ಏನೋ ಸ್ವೀಟ್ ಪೂರಿನ ಏನೋ ಮಾಡಕ್ ಹೋಗೋ ಹೊರಟವಳೆ. ಕಜ್ಜಾಯನೋ ಏನೋ ಹೆಸರು ನೀವೇ ಹೇಳಿ, ಯಾವುದೋ ಒಂದು ಹೆಸರು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನನಗಂತೂ ಗೊತ್ತಿಲ್ಲ ಹೆಸರೇನು ಅಂತ. ಓಕೆ ಬಾದುಷಾ ಓಕೆ, ಒಂದು ಲೆವೆಲ್ಗೆ ಬಾದುಷಾ ಅನ್ಬೋದಮ್ಮ. ಬೇಜಾರಾಗ್ಬಿಡ ಬಿಡು, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡುವಂತ. ಇನ್ನು ಅವಳು ಹೇಳ್ತಾವಳೆ ವಿಡಿಯೋ ಅಪ್ಲೋಡ್ ಮಾಡ್ಬೇಡ ಅಂತ. ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ. ಬಿಡು ಹೋಗ್ಲಿ, ನೆನಿಲಿ. ಹೊಸ ಡಿಶ್, ಇದಕ್ಕೇನಾದ್ರೂ ಒಂದು ಹೆಸರು ಇಡಿ. ಇದಕ್ಕೇನಾದ್ರು ಆಯ್ತಾ ಅಂತ ಹೇಳ್ತಾ ಈ ವಿಡಿಯೋ ಮುಗೀತು ಇಲ್ಲಿಗೆ. ವಿಡಿಯೋಗೆ ಅಮ್ಮ ಏನಮ್ಮ ಮಾಡಿರೋದು? ಹೇಳು ಬೇಗ ಹೇಳು. ಬಾದುಷಾ ಅಂತ ಏನೋ ಕೊಟ್ಟವಳೆ, ಗೊತ್ತಿಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ಬೇರೆ 2 ರೂಪಾಯಿ ಇರೋದು. ಏನಾದರೂ ಆದರೆ ಇವಳೇ ಜವಾಬ್ದಾರಿ. ಫುಲ್ ವಿಡಿಯೋ ಇದು ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ, ಹೋಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟಾಟಾ ಬೈ ಬಾಯ್. ಮಾಡಿ ಬಾದುಷಾ ಮಾಡಿದ್ಲು. ಬಾದುಷಾ ಮಾಡ್ಬಿಟ್ಟು ಅದಕ್ಕೆ ಮತ್ತೆ ಬೇರೆ ಏನೋ ಮಾಡಿದ್ಲು, ಅದಕ್ಕೆ ಹೆಸರು ಗೊತ್ತಿಲ್ಲ, ನೀವೇ ಹೆಸರಿಡಿ ಅಂತ ಹೇಳ್ತಾ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಫಾಲೋ ಅಂತ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ ಮಾತ್ರ ಮರಿಬೇಡಿ. ಹೇಳು ಹೆಂಗ್ ನೋಡ್ತಾವ ನೋಡು ಬಾಯ್ ಅಂತ. ವಿಡಿಯೋಗೆ ಲೈಕ್ ಮಾಡಕ್ಕೆ ಹೇಳುವ, ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳುವ. ಇನ್ನು ಈ ಥರದ್ದು ಹೊಸ ಡಿಶ್ಗಳು ಬೇಕು ಅಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆಯ್ತಾ? ಹೇಳೋದೊಂದು, ಬಟ್ ಅದು ಔಟ್ಪುಟ್ ಬರೋದೇ ಇನ್ನೊಂದು ಪದಾರ್ಥ. ಟಾಟಾ ಬಾಯ್ ಬಾಯ್.